ಚರ್ಚೆ ಅಪೂರ್ಣಗೊಂಡಿದೆ. ವರದಿಯನ್ನ ಯಥಾವತ್ತಾಗಿ ಅಂಗೀಕರಿಸುವುದು, ಸಾರಾಸಗಟಾಗಿ ತಿರಸ್ಕರಿಸುವುದು, ಅಥವಾ ಒಂದು ಸಮಿತಿ ರಚಿಸಿ ಅಧ್ಯಯನಕ್ಕೆ ಹಚ್ಚುವುದು. 3 ಆಪ್ಷನ್ಗಳಿದ್ವು, 3 ಆಗಿಲ್ಲ ಇವತ್ತು. ಚರ್ಚೆ ಅಪೂರ್ಣಗೊಂಡಿದೆ. ಈ ಕ್ಯಾಬಿನೆಟ್ ಅಲ್ಲಾದ್ರೂ ಕೂಡ ಯಾರು ವಿರೋಧ ಇಲ್ಲ ಸರ್. ವಿರೋಧ ಇಲ್ಲ, ಯಾಕೆ ಮುಂದೋಯ್ತು ಅಂತ ಯಾರು ವಿರೋಧ ಇಲ್ಲ. ಚರ್ಚೆ ಅಪೂರ್ಣ. ಆಕ್ಷೇಪ ಎತ್ತಿದ್ರಂತೆ, ಏರು ಧ್ವನಿಯಲ್ಲಿ ಮಾತಾಡಿದ್ರಂತೆ, ವಿರೋಧ ತುಂಬಾ ಹೆಲ್ದಿ ಡಿಸ್ಕಷನ್ ಆಯ್ತಂತೆ. ಯಾರು ಕ್ಯಾಬಿನೆಟ್ ಅಲ್ಲಿ ಏನಾಯ್ತು? ಚರ್ಚೆ ಅಪೂರ್ಣ ಆಗಿದೆ, ಡಿಸ್ಕಷನ್ ಆಗ್ತಾ ಇದೆ. ಯಾವುದೇ ತರ, ಯಾವುದೇ ಜಾತಿ, ಯಾವುದೇ ಉಪಜಾತಿಗೆ, ಯಾವ ಸಮಾಜಕ್ಕೂ ತೊಂದರೆ ಆಗಲ್ಲ. ಆದರೆ ಚರ್ಚೆ ಅಪೂರ್ಣ ಆಗಿದೆ. ಮತ್ತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ. ಸಚಿವರು ಒಂದಷ್ಟು ಜನ ಯಾರು ವಿರೋಧ ಮಾಡಿಲ್ಲ. ಎಷ್ಟು ಕ್ಯಾಬಿನೆಟ್ ನಿರೀಕ್ಷೆ ಮಾಡಬಹುದು? ಇನ್ಯಾವತ್ತು ಕ್ಯಾಬಿನೆಟ್ ಅಲ್ಲಿ ಇದು ಅಂತಿಮ ಆಗುತ್ತೆ ಅಂತ ಇದು ಚರ್ಚೆ ನೋಡಪ್ಪ, ಇದು ಸಣ್ಣ ವಿಷಯ ಅಲ್ಲ. ನಾವು ಎಲ್ಲರನ್ನೂ ವಿಶ್ವಾಸ ತಗೊಂಡು ಮಾಡಬೇಕಾಗ್ತದೆ. ಅದರಿಂದ ಚರ್ಚೆ ಇನ್ನೂ ಆಗ್ತದೆ. ನಾಳೆ ಕ್ಯಾಬಿನೆಟಲ್ಲಿ ಇನ್ನೊಂದು ಕ್ಯಾಬಿನೆಟ್ ಆಗಲಿ, ಚರ್ಚೆ ಆಗಿ ಎಲ್ಲರನ್ನೂ ಒಪ್ಪಿಸ್ಕೊಂಡೇ ತೀರ್ಮಾನ ಮಾಡ್ತೀವಿ. ಮೇಲೆ ಅಲ್ಲ ನಮಗೆಲ್ಲ ಮಾಹಿತಿ ಬರೋದು. ಸೊ ಅದಾದಮೇಲೆ ನಾವು ನಮ್ಮ ಲೆವೆಲಲ್ಲಿ ಅಧ್ಯಯನಗಳನ್ನು ಮಾಡ್ಕೋತೀವಿ. ಅರ್ಜೆಂಟ್ ಏನಿದೆ? ಸಾಮಾಜಿಕ ನ್ಯಾಯದ ಪ್ರಶ್ನೆ ಇದು. ಎಷ್ಟು ಕ್ಯಾಬಿನೆಟ್ ಬೇಕಾಗ್ಬೋದು ಸರ್? ನೋಡೋಣ. ಯಾಕೆ ಅಷ್ಟು ಆತುರದಲ್ಲಿ ಯಾಕೆಲ್ಲರೂ ಕಾಯ್ತಾ ಇದ್ದಾರೆ? ಈಗೆಲ್ಲ ನಡೀತಾ ಇದೆ. ನೋಡಿ, ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಒಂದು ಹೆಜ್ಜೆ ಮುಂದೆ ಇದೆ. ಇದರಲ್ಲೂ ಕೂಡ ನಾವು ಮಾಡೇ ಮಾಡ್ತೀವಿ. ಸಮುದಾಯದ ಸಚಿವರು ಯಾವ ಸಮಾಜ ನೋಡಿ, ಅಬ್ಸಲ್ಯೂಟ್ಲಿ ನಾಟ್. ಯಾವ ಸಮಾಜಕ್ಕೂ ಅನ್ಯಾಯ ಆಗ್ಲಾರ್ದಂಗೆ ನೋಡ್ಕೊಳೋದು ನಮ್ಮ ಸಿದ್ಧಾಂತ, ನಮ್ಮ ತತ್ವ ಇದೆ. ಅದ್ರ ನಮ್ಮ HK ಪಾಟೀಲ್ ಬ್ರೀಫ್ ಮಾಡ್ತಾರೆ. ನಾನು ಹೇಳೋದು, ನಮ್ಮ ಸುದೀರ್ಘವಾಗಿ ನಮ್ಮ ಕ್ಯಾಬಿನೆಟಲ್ಲಿ CM ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಯವರ ಸಮ್ಮುಖದಲ್ಲಿ 32 ಜನನು ಭಾಳ ಡೀಟೈಲ್ ಚರ್ಚೆಯನ್ನು ಪ್ರಾರಂಭ ಮಾಡಿದ್ದೀವಿ. ಎಲ್ಲ ಚರ್ಚೆನ ರಿಸೀವ್ ಮಾಡಿದ್ದಾರೆ. ಚರ್ಚೆ ಅಪೂರ್ಣ ಆದ್ದರಿಂದ ಡೆಫರ್ ಮಾಡಿದ್ದಾರೆ. ಇನ್ನೊಂದು ಕ್ಯಾಬಿನೆಟಲ್ಲಿ ಪೂರ್ಣ ಪ್ರಮಾಣದ ಚರ್ಚೆ ಮಾಡಿ ನಂತರ ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ತಾರೆ. ಈಗ ರಾಜ್ಯ ಜನರಿಗೆ ನಿಜವಾಗ್ಲೂ ಎಲ್ಲರೂ ಸಮಾಧಾನವಾಗಿ ರಿಸೀವ್ ಮಾಡ್ತಾರೆ. ನೀವು ಗೊಂದಲ ಮಾಡ್ತೀರಾ, ಪಾಪ ನಿಮ್ಮ ಡ್ಯೂಟಿನೇ ಅದು, ಏನೂ ಮಾಡೋಕ್ಕಾಗಲ್ಲ. ಮಾಡಿ ನಿಮ್ಮ ಗೊಂದಲ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ದೇವರು ನಮಗೆ ಕೊಡ್ತಾನೆ. ಸಾರ್ವಜನಿಕರಿಗೆ ಎಲ್ಲ ಅವರ ಅನುಮಾನಗಳನ್ನ ಕ್ಲಿಯರ್ ಮಾಡಿ ಮುಂದಿನ ದಿನದಲ್ಲಿ ತೀರ್ಮಾನ ಆಗುತ್ತೆ. ಕ್ಯಾಬಿನೆಟ್ ಮೀಟಿಂಗ್ ಅಭಿಪ್ರಾಯನ ಇಲ್ಲಿ ಹೇಳೋದಕ್ಕೆ ಆಗಲ್ಲ ಗುರು, ಕ್ಯಾಬಿನೆಟಲ್ಲೇ ಹೇಳಬೇಕು. ನೋಡಿ, ನಾನು ಒಂದು ನಿಮಿಷ ಕೇಳಪ್ಪ, ನಾನು ಚೀಫ್ ಪಾಪ್ಯುಲಾರಿಟಿಗೆ ಹೋಗಲ್ಲ. ನಾನು ನಿಮ್ಮ ಇದಕ್ಕೆ ಎಮೋಷನಲ್ಲಿ ರೀಚ್ ಆಗಲ್ಲ. ನಾನು ನೀವು ಹೇಳಿದ ತಕ್ಷಣ ನಂದು ಟಿ ವಿಲಿ ಬರಬೇಕು ಅನ್ನೋ ಉದ್ದೇಶ ಇಲ್ಲ. ಇದೊಂದು ರಾಜ್ಯದ ಅಲ್ಲಪ್ಪ, ಇನ್ನು ಎಲ್ಲರಿಗೂ ಇನ್ಫಾರ್ಮೇಶನ್ ಬಂದಿಲ್ಲ. ಅದಕ್ಕೆ ಇನ್ಫಾರ್ಮೇಶನ್ ಎಲ್ಲರಿಗೂ ಕೊಡ್ತಾರೆ. ವಿರೋಧ ಪ್ರಶ್ನೆ ಆಗಲಿ ಫಾರ್ ಅಂತ ಬಂದಿಲ್ಲ ಇದರಲ್ಲಿ. ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ನೌ ಅಂಟಿಲ್ ಫುಲ್ ರಿಪೋರ್ಟ್ ಹ್ಯಾಸ್ ಟು ಕಮ್ ಅಂಡ್ ಇಟ್ ಶುಡ್ ಗೋ ಥ್ರೂ. ಎಲ್ಲ ಸಮಾಜದವ್ರಿಗೂ ಈಗ ರಿಪೋರ್ಟ್ ಅವ್ರ ಸಮಾಜಕ್ಕೆ ಸಿಗುತ್ತೆ. ಆ ರಿಪೋರ್ಟ್ ತಗೊಂಡು ನೋಡ್ರಿ. ಹೌದು, ಎಲ್ಲರೂ ಅವರು ಹೇಳಿದೀವಲ್ಪ, ಎಷ್ಟೊತ್ತಿ ಹೇಳಿ. ನೆಕ್ಸ್ಟ್ ಕ್ಯಾಬಿನೆಟ್ ಅಲ್ಲಿ ಇದ್ರ ಬಗ್ಗೆ ತರೋವಾಗಿ ಕೂಲಂಕಷವಾಗಿ ಪರಿಶೀಲನೆ ಮಾಡಿ ನೆಕ್ಸ್ಟ್ ಕ್ಯಾಬಿನೆಟ್ ತರ್ತಾರೆ. ನಮ್ಮ ತಂದೆಯವರು ಕೊಟ್ಟಿರ್ತಕ್ಕಂಥ ಹೇಳಿಕೆಗೆ ಏನು ಹೇಳಕ್ ಬಯಸ್ತೀರಾ ಸರ್? ಸರ್ಕಾರವನ್ನು ಎದುರಿಸೋಕ್ಕಾಗುತ್ತಾ? ಇದು ಸಮಾಜವನ್ನು ಎದುರಿಸೋಕ್ಕಾಗುತ್ತಾ? ಸಮಾಜ ಪ್ರಶ್ನೆ ಬಂದಿಲ್ಲಪ್ಪ ಇದರಲ್ಲಿ. ಸಮಾಜದ ಪ್ರಶ್ನೆ ಬಂದಿಲ್ಲ. ಎಲ್ಲ ಸಮಾಜದ್ದು ಬಡವರಿಗೆ, ಎಲ್ಲ ಸಮಾಜದ ಜನಗಳಿಗೆ ಇದು ದೊರಕಬೇಕು. ಸಚಿವ ಸಂಪುಟ ಸಭೆ ಮುಗಿಸಿ ಬಂದ ಸಚಿವರು ಒಬ್ಬೊಬ್ಬರಾಗಿ ಮಾತಾಡ್ತಾ ಇದ್ದಾರೆ. ಯಾವುದೇ ಕನ್ಕ್ಲೂಷನ್ಗೆ ಬಂದಿಲ್ಲ ಇವತ್ತಿನ ಸಭೆ.
ಆಗದಂತ ತೀರಲ್ಲಿ ಮಾಡ್ತೀವಿ. ಸಚಿವ ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ನಮ್ಮ ನಿಲುವು ಏನು ಪ್ರಕಟ ಮಾಡಿದ್ರಿ ಸರ್ ಕ್ಯಾಬಿನೆಟ್ ಅಲ್ಲಿ ಇವತ್ತಿನ ಕ್ಯಾಬಿನೆಟ್ ನಮಗೆ ಸರ್ ಚರ್ಚೆ ಮಾಡಿದ್ದೀವಿ. ಯಾವುದು ನಿಲುವು ಆಗಲಿಲ್ಲ, ತೀರ್ಮಾನ ಆಗಲ್ಲ. ಯಾರು ಇಂಡಿವಿಜುವಲ್ ಆಗಿ ಹೀಗೆ ಆಗಬೇಕು ಅಂತ ಹೇಳಿಲ್ಲ. ಏನು ವರದಿ ಇದೆ ವರದಿನ ಸ್ಟಡಿ ಮಾಡ್ತಾ ಇದ್ದೀವಿ, ಅಭಿಪ್ರಾಯಗಳು ಕೊಡ್ತಾರೆ. ಒಟ್ಟಾರೆ ತೀರ್ಮಾನ ಆಗೋಕ್ಕಾಗಲಿಲ್ಲ. ಚರ್ಚೆ ಅಪೂರ್ಣ ಆಗಿದೆ. ನಾಳೆ ಕ್ಯಾಬಿನೆಟ್ ಆಗ್ಬೋದು, ಇನ್ನೊಂದು ಕ್ಯಾಬಿನೆಟ್ ಆಗ್ಬೋದು. ಕನ್ಸೆನ್ಸಸ್ ಮೇಲೆ ಒಟ್ಟಿಗೆ ಸೇರಿ ತೀರ್ಮಾನ ಮಾಡ್ತೀವಿ. ಯಾವ ವರ್ಗಕ್ಕೂ ಯಾವ ಜಾತಿಗೂ ಅನ್ಯಾಯ ಆಗಲ್ಲ. ಏರು ಧ್ವನಿಯಲ್ಲಿ ಸರ್ ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಅನ್ನೋ ಇಲ್ಲ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಆಕ್ಷೇಪ ವ್ಯಕ್ತಪಡಿಸಿ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಸರ್ ಇಲ್ಲ ತೀವ್ರ ಆಕ್ಷೇಪ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಸರ್ ಇಲ್ಲ ಅಭಿಪ್ರಾಯವನ್ನು ತೆಗೆದುಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳು ಏನು ಯಾರು ಏರು ಧ್ವನಿ ಇಲ್ಲ, ಏನು ಇಲ್ಲ, ಏನು ತಪ್ಪಕ ಇಲ್ಲ. ಮುಖ್ಯಮಂತ್ರಿಗಳು ಏನು ಹೇಳಿದ್ರು ಸರ್ ನಿಮ್ಮ ಅಭಿಪ್ರಾಯವನ್ನು ತೆಗೆದುಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳು ಫೈನಲ್ ನಿಮ್ಗೆ ಏನು ಸೂಚನೆ ಕೊಟ್ಟರು? ಮುಂದಕ್ಕೆ ಹೋಗಿದೆ ಮೀಟಿಂಗ್, ಫೈನಲ್ ಆಗಲಿಲ್ಲ. ಫೈನಲ್ ಆಗುತ್ತೆ ಸರ್. ಹಾಗೆ ನಾವು ಅನೇಕ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೋಹನ್ ವಿಶ್ವ ಅವರು ಬಿಜೆಪಿಯಿಂದ, ಅಶ್ವಿನ್ ಗೌಡ ಅವರು JDS ಇಂದ ಇದ್ದಾರೆ. ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ದೊಡ್ಡಯ್ಯ ಹಿಂದುಳಿದ ವರ್ಗಗಳ ಮುಖಂಡರು, ಕುಮಾರ್ ಒಕ್ಕಲಿಗ ಕ್ರಿಯಾ ಸಮಿತಿಯ ಅಧ್ಯಕ್ಷರು, ಜೊತೆಗೆ ರೇಣುಕಾ ಪ್ರಸನ್ನ ಕಾರ್ಯದರ್ಶಿ, ವಿಶ್ವ ಮಹಾಸಭಾ. 3 ಜನ 3 ಸಮುದಾಯಗಳ ಪ್ರತಿನಿಧಿಗಳಾಗಿ ನಮ್ಮ ಪ್ಯಾನಲ್ನಲ್ಲಿದ್ದೀರಿ. 3 ಜನರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರೇಣುಕಾ ಪ್ರಸನ್ನ ಅವರದೇ ಮೊದಲನೇ ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.